ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಬಂದು ನನ್ನ ಯೂಟ್ಯೂಬ್ದು ಸೆಕೆಂಡ್ ವಿಡಿಯೋ ಆಗಿತ್ತು. ಈ ವಿಡಿಯೋಲಿ ನಮ್ಮೂರಲ್ಲಿ ನಡೆದಂಥ ಪೂಜೆ ಬಗ್ಗೆ ನೋಡೋಣ. ನಾವು ಊರಿಗೆ ಹೋಗಿದ್ದು ಸಂಡೇ ಮಾರ್ನಿಂಗ್. ನಮ್ಮ ಮನೇಲಿ ಇನ್ನೊಂದು ಫಂಕ್ಷನ್ ಇತ್ತು ಅನ್ನೋ ರೀಸನ್ಗೆ ನಮ್ಮ ಅಕ್ಕ ಯಾರೂ ಬಂದಿರಲಿಲ್ಲ. ಅದರಿಂದ ನಾನು ನಮ್ಮಮ್ಮ ಇಬ್ಬರೇ ಚನ್ನಪಟ್ಟಣಕ್ಕೆ ಹೋಗಬೇಕಿತ್ತು. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಯಾಕೆಂದರೆ ಸಂಡೇ ಮಾರ್ನಿಂಗ್ ಇನ್ನೊಂದು ಫಂಕ್ಷನ್ ಇತ್ತು. ಅದನ್ನ ಮುಗಿಸ್ಕೊಂಡು ಊರಿಗೆ ಹೋಗೋಕ್ಕೆ ತುಂಬ ಲೇಟಾಗಿ ಹೋಗಿತ್ತು ಅಂತ ಸಂಜೆ ಆಗಿತ್ತು. ಆದರೂ ಬೇಗ ನಾವು ಚನ್ನಪಟ್ಟಣ ರೀಚ್ ಆಗಿ ಸ್ವಲ್ಪ ಹೊತ್ತಿಗೆ ನಮ್ಮ ಬಸ್ ಸಿಕ್ತು. ಅದರಿಂದ ಬಸ್ ಹತ್ಕೊಂಡು ಬೇಗ ಮನೆಗೆ ಹೋದ್ವಿ. ಮನೆಗೆ ಹೋಗಿದ ತಕ್ಷಣ ಅಜ್ಜಿ ಬೈತಾರೆ ಅನ್ನೋ ಒಂದು ರೀಸನ್ಗೆ ಬೇಗ ಅಮ್ಮ ತರಕಾರಿ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಅಷ್ಟರಲ್ಲಿ ನಾನು ಬಂದಿದ್ದ ತಕ್ಷಣ ಪೂಜೆ ಎಲ್ಲ ಮಾಡಿದೆ. ಆಲ್ರೆಡಿ ಅಜ್ಜಿ ಎಲ್ಲ ಮಾಡಿದರು. ನಾವು ದೇವ್ರನ್ನ ಊರೊಳಗೆ ಕರ್ಕೊಳ್ಳುವಾಗ ಕಳಸ ತೊಗೊಂಡೋಗಿ ಕಳಸಕ್ಕೆ ರೆಡಿ ಮಾಡಿಕೊಂಡು ದೇವ್ರಿಗೆ ಆರತಿ ಮಾಡಿ ಅದರಿಂದ ನಾವು ಊರೊಳಗೆ ಕರ್ಕೊತೀವಿ. ಅದರಿಂದ ಅಮ್ಮ ಎಲ್ಲ ಹೇಳ್ಕೊಡ್ತಾಯಿದ್ರು. ಮತ್ತು ಯಾವ ಥರ ಹೆಂಗೆ ಮಾಡಬೇಕು ಅನ್ನೋದನ್ನ ನಮ್ಮಮ್ಮ ಎಲ್ಲ ನೀಟಾಗಿ ಕುಂಸ್ಕೊಂಡು ಹೇಳ್ಕೊಡ್ತಾಯಿದ್ರು, ಮುಂದಕ್ಕೆ ಮಾಡಬೇಕು ಅನ್ನೋ ರೀಸನ್ಗೆ. ಆಮೇಲೆ ಎಲ್ಲ ರೆಡಿ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿ ಆಮೇಲೆ ದೇವ್ರ ಹತ್ರ ಹೋಗ್ತಿದ್ರೆ ನಾನು, ನನ್ನ ಫ್ರೆಂಡ್ ಅಮೃತ, ನಮ್ಮಮ್ಮ ಮತ್ತು ನಮ್ಮ ಊರವ್ರು ಸ್ವಲ್ಪ ಜನ ಎಲ್ಲ ನೆಡ್ಕೊಂಡು ಹೋಗ್ತಿದ್ರಿ. ನಂಗೆ ಊರಲ್ಲಿ ಬೆಸ್ಟ್ ಫ್ರೆಂಡ್ ಅಂದರೆ ಅಮೃತ ಒಬ್ಬಳೇ. ಸೊ ಅವಳ ಜೊತೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋದಾಗಲಿ ಕ್ಲೋಸಾಗಿ ಲೀಡ್ ಮಾಡೋದಂದರೆ ಅವಳೊಬ್ಬಳ ಜೊತೆನೇ. ಅದರಿಂದ ನಮ್ಮಮ್ಮ ಅವಳ ಜೊತೆ ಬೇಗ ಬಿಡ್ತಾರೆ ಎಲ್ಲೇ ಹೋಗಬೇಕು ಅಂದರು. ಸೊ ಅದಕ್ಕೆ ನಾನು ಅವಳು ನೆಡ್ಕೊಂಡು ಹೋಗ್ತಾಯಿದ್ರಿ. ಹಂಗೆ ಬಂದು ಕೂತ್ಕೊಂಡ್ರಿ ಜಾಗ ಇಟ್ಕೊಂಡು ಮುಂಚೆನೇ. ಸುಮ್ಮನೆ ಏನು ಮಾಡೋದು ಅಂದ್ಬಿಟ್ಟು ನಾನು ಅವಳು ಬರೀ ಸ್ನ್ಯಾಪ್ ಹಾಕ್ಕೊಂಡು ಕೂತ್ಕೊಂಡಿದ್ರಿ. ಪಾಪ ನಮ್ಮಮ್ಮಂಗೆ ಟ್ರಾವೆಲ್ ಮಾಡಿ ಸುಸ್ತಾಗಿಕ್ಕೆ ನಿಧಾನಾಗಿ ನಡ್ಕೊಂಡು ಬರ್ತಾಯಿದ್ರು. ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ರು. ಫಸ್ಟು ದೇವ್ರಿಗೆ ಅಲಂಕಾರ ಮಾಡಿ ಆಮೇಲೆ ಇಲ್ಲಿ ಎಲ್ಲ ಥರದ ಪೂಜೆನ ಮಾಡಿಕೊಂಡು ಆಮೇಲೆ ದೇವ್ರನ್ನ ಊರೊಳಗೆ ಕರ್ಕೊಂಡು ಹೋಗ್ತಾರೆ. ಊರೊಳಗೆ ಕರ್ಕೊಂಡು ಹೋಗಿದ ತಕ್ಷಣ ಎಲ್ಲರ ಮನೆಯಿಂದ ತಂದಿರೋ ಕಳಸನ ದೇವ್ರಿಗೆ ಆರತಿ ಮಾಡಿ ಆಮೇಲೆ ದೇವಸ್ಥಾನದೊಳಗಿಡೋದು ಸಂಪ್ರದಾಯ ಅಂತಾರೆ. ಅದರಿಂದ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ.
ಊರ ಎಂಟ್ರೆನ್ಸಲ್ಲಿ ಎಲ್ಲ ತರಹದ ಪೂಜೆ ಮುಗಿಸ್ಕೊಂಡು ದೇವ್ರನ್ನ ಊರೊಳಗೆ ಕರ್ಕೊಂಡು ಬರ್ತಾರೆ. ಇನ್ನೊಂದು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಇದೆ ಅಂದಾಗ ದೇವ್ರಿಗೆ ಆರತಿ ಮಾಡಿ ಕಾಲಿಗೆ ನೀರು ಹಾಕಿ ಅರ್ಶಿನ ಕುಂಕುಮ ಇಟ್ಟು ದೇವ್ರನ್ನ ಒಳಗೆ ಕರ್ಕೊತಾರೆ. ಅದರಿಂದ ನಮ್ಮೂರು ಪೂಜಾರಿ ಯಾರಿರ್ತಾರೆ ಅವ್ರಿಗೆ ಕಾಲು ನೀರು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಊರೊಳಗೆ ಕರ್ಕೊತಾರೆ. ಅದರಿಂದ ನಾನು ಅಮೃತ ನಾನು ನೀರು ಹಾಕ್ತೆ ಕಾಲಿಗೆ, ಅವಳು ಅರ್ಶಿನ ಕುಂಕುಮ ಇಟ್ಟು ಇದೆಲ್ಲ ಆದಮೇಲೆ ದೇವಸ್ಥಾನದ ಹತ್ರ ತೊಗೊಂಡೋಗಿ ದೇವ್ರನ್ನ ಇಡ್ತಾರೆ. ಅಷ್ಟರಲ್ಲಿ ಎಲ್ಲ ಮನೆಯಿಂದನೂ ಕಳಸ ತಂದು ಇಟ್ಕೊಂಡಿರ್ತಾರೆ. ದೇವ್ರಿಗೆ ಆರತಿ ಮಾಡಿ ಆಮೇಲೆ ದೇವ್ರನ್ನ ತಗೊಂಡೋಗಿ ದೇವಸ್ಥಾನದೊಳಗೆ ಇಡ್ತಾರೆ. ದೇವ್ರನ್ನ ದೇವಸ್ಥಾನದೊಳಗೆ ಇಟ್ಟಾದ್ಮೇಲೆ ಅವ್ರವ್ರ ಕಳಸನ ತೊಗೊಂಡು ಹೋಗ್ತಾರೆ ಅವ್ರವ್ರ ಮನೆಗೆ. ಸೊ ನಾವು ನಮ್ಮ ಮನೆ ಕಳಸನ ತೊಗೊಂಡೋಗಿ ಮನೇಲಿಟ್ಟು ನೈಟ್ ಊರಲ್ಲೇ ಸ್ಟೇ ಆಗಿ ಮಾರ್ನಿಂಗ್ 6 o'clock ಬಸ್ ಮಿಸ್ ಆಗುತ್ತೆ ಅನ್ನೋ ಒಂದೇ ರೀಸನ್ಗೆ 5:45ಗೆ ನಮ್ಮ ಅಜ್ಜಿಗೆ ಬಾಯ್ ಹೇಳಿ ನಮ್ಮೂರ ದೇವಸ್ಥಾನ ಮುಂದೆನೇ ನಮಗೆ ಬಸ್ ಸಿಗುತ್ತೆ. ಅದರಿಂದ ನಾನು ನಮ್ಮಮ್ಮ ವಾಕವರ್ ಡಿಸ್ಟೆನ್ಸ್ ಅಂತ ಇಟ್ಕೊಂಡು ಹೋಗ್ತಾಯಿದ್ರಿ. ಮಂಡೇ ಮಾರ್ನಿಂಗ್ ನಮ್ಗೆ ಬ್ಯಾಂಗ್ಳೂರಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ಮ ಮನೇಲಿ. ಆ ರೀಸನಿಂದ ನಾವು ಬೇಗ ಹೋಗಬೇಕಿತ್ತು. ಸೊ ನಾನು ನಮ್ಮಮ್ಮ ಊರಿಂದ ಬೇಗ ಹೊರಟ್ರಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ಲವ್ ಯು ಆಲ್. ಬಾಯ್.